ಸರ್, ಈಗಾಗಲೇ ವಾಲ್ಮೀಕಿ ನಿಗಮದ್ದು ನಿನ್ನೆ ಸಭೆಯಲ್ಲಿ ಚರ್ಚೆ ಆಯಿತು. ಈ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಅಂತ? ಅಲ್ಲ, ಇವತ್ತು ಸದನದಲ್ಲಿ ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಇನ್ನಷ್ಟು ಅದ್ರ ಬಗ್ಗೆ ಬೆಳಕು ಚೆಲ್ಲಿ ಯಾವ ರೀತಿ ಆ ಧ್ವನಿ ಇಲ್ಲದ ಸಮಾಜಕ್ಕೋಸ್ಕರ ಹಣನ ಮೀಸಲಿಟ್ಟಿದ್ರು, ಅದು ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು 3 ಬೇಡಿಕೆಗಳನ್ನ ಇವತ್ತು ಇಟ್ಟಿದ್ದಾರೆ. ಮೊದಲನೇದು ಆ 184 ಕೋಟಿ ರೂಪಾಯಿ ಏನಿದೆ ಅದನ್ನು ಸರ್ಕಾರ ಕೊಡಬೇಕು. ಎರಡನೇದು ತಪ್ಪಿತಸ್ಥರನ್ನ ಕ್ರಮ ತಗೋಬೇಕು. ಮತ್ತು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ತಗೊಂಡು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರೇ ಹಣಕಾಸು ಸಚಿವರು, ಅವರೇ ಮುಖ್ಯಮಂತ್ರಿಗಳು, ಅವರ ಗಮನಕ್ಕೆ ಬರದೆ ಹೋಗೋಕ್ಕಾಗಲ್ಲ, ಅವರು ರಿವ್ಯೂ ಮಾಡಬೇಕಾಗಿತ್ತು. ಸೊ ನೈತಿಕ ಒಂದು ಹೊಣೆ ತೊಗೊಂಡು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೀವಿ. ಈಗ ನಮ್ಮ ಇತರೆ ಸದಸ್ಯರು ಮಾತಾಡ್ತಾರೆ, ಸರ್ಕಾರದ ಉತ್ತರ ನೋಡಿಕೊಂಡು ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಈಗಾಗಲೇ ಇದಕ್ಕೆ ಕಲಾಪಕ್ಕೆ ಎಂಟ್ರಿ ಕೊಟ್ಟಂತಹ ದದ್ದಲ್ ಅವರು ಅರೆಸ್ಟ್ ಆಗ್ತೀನಿ ಅನ್ನೋ ಬೈಕಿ ಎಸ್ಕೇಪ್ ಆಗಿದ್ದಾರೆ. ಈಗ ಸರ್ಕಾರನೇ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆಯಾ ಹೇಗೆ ಅಂತ? ಇದೊಂದು ವಿಪರ್ಯಾಸ. ಇಡೀ ರಾಜ್ಯದಲ್ಲಿ ಅವರ ಹುಡುಕ್ತಾ ಇದ್ದಾಗ ವಿಧಾನಸಭೆಯಲ್ಲಿ ಪ್ರತ್ಯಕ್ಷ ಆಗ್ತಾರೆ, ವಿಧಾನಸಭೆಯಲ್ಲಿ ಪ್ರತ್ಯಕ್ಷ ಆಗಿ ಪ್ರತ್ಯಕ್ಷದ ಹಾಗೆ ಮಾಯ ಆಗ್ತಾರೆ. ಸುತ್ತಲೂ ಮುತ್ತಲೂ ಇದಕ್ಕೇನು ವ್ಯವಸ್ಥೆ ಇಲ್ವಾ? ಯಾರನ್ನ ಹುಡುಕ್ತಾ ಇದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ನನಗನ್ಸುತ್ತೆ ಅವ್ರಿಗೆಲ್ಲೋ ಧೈರ್ಯ ಇದೆ. ನನ್ನನ್ನು ರಕ್ಷಿಸೋರು ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿ ರಕ್ಷಿಸ್ತಾ ಇದ್ದಾರೆ ಅಂತ ಒಂದು ಧೈರ್ಯದಿಂದ ಇದಾಗ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ನಾವು ಮುಂದೆ ವಿಚಾರ ತಗೊಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.